ಇನ್ನು ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಯನ್ನ ನೀಡಲಾಗ್ತಾ ಇದ್ದು 3 ದಿನ ಶೋಕಾಚರಣೆಗೆ ಸಿಎಂ ದೇವೇಂದ್ರ ಫಡ್ನವೀಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ಆಚರಿಸಲಾಗುತ್ತದೆ. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂತದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ. ಆ ನೋವನ್ನು ತಡೆತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ, ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಅವ್ರ ಜೊತೆ ಹೋಗ್ತಿದ್ದಂಥ ಅವರ ಅಧಿಕಾರಿಗಳು ಕೆಲವರು 6 ಜನನು ಕೂಡ ಇವತ್ತು ಫ್ಲೈಟ್ ಲ್ಯಾಂಡಿಂಗ್ನಲ್ಲಿ ಆಕಸ್ಮಿಕವಾಗಿ ದುರ್ಘಟನೆ ಆಗಿ ಇವತ್ತು ಅವರೆಲ್ಲರೂ ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ ಸುದೀರ್ಘವಾಗಿ ಅವರು 1959ರಲ್ಲಿ ಜನಿಸಿ ಇಲ್ಲಿವರೆಗೂ ಕೂಡ ಶರದ್ ಪವಾರ್ ಅವರ ಕುಟುಂಬದವರು ಕೂಡ ಆಗಿದ್ದು, ಅಜಿತ್ ಪವಾರ್ ಅವರು ಉತ್ತಮ ರೀತಿಯಲ್ಲಿ ಕಾರ್ಯವೈಖರಿಯನ್ನು ಮಾಡಿಕೊಂಡು ಶಿಸ್ತಿಗೆ ಹೆಸರಾದಂಥವರಾಗಿದ್ದರು. ಜೊತೆಗೆ ಒಳ್ಳೊಳ್ಳೆ ಖಾತೆಗಳನ್ನ ಇವತ್ತು ಹಣಕಾಸು ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, ಇಂಥ ಒಳ್ಳೊಳ್ಳೆ ಖಾತೆಗಳನ್ನ ನಿಭಾಯಿಸಿದಂಥ ಒಂದು ಸದನ ಶೂರು ಕೂಡ ಆಗಿದ್ದಂಥವರು. ಜೊತೆಯಲ್ಲಿ ಇವತ್ತು ಅವರ ಅನುಯಾಯಿಗಳು ದಾದಾ ಅಂತಲೇ ಹೆಸರು ಕರೀತಾ ಇದ್ರು, ಅವ್ರನ್ನ ದಾದಾ ಅಂತಲೇ ಕರೀತಾ ಇದ್ರು. ಅವರ ಫಾಲೋವರ್ಸ್ ಹಿಂಬಾಲಕರು ಏನಿದ್ರು ಅವರು ಅಷ್ಟು ಪ್ರೀತಿಯಿಂದ ಅವ್ರನ್ನೆಲ್ಲರನ್ನು ಕರೀತಾ ಇದ್ರು. ಇವತ್ತೇನೋ ಒಂದು ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಆಗಿರ್ತಕ್ಕಂಥದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ಅವರ ಹಲವಾರು ವರ್ಷಗಳು ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂಥದ್ದು ಅಜಿತ್ ಪವಾರ್ ಅವರು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾರಾಷ್ಟ್ರ ಅದೊಂದು ದೊಡ್ಡ ಕ್ಷೇತ್ರ ಆಗಿರತಕ್ಕಂಥದ್ದು. ಇಡೀ ಭಾರತದಲ್ಲೇ ಮಹಾರಾಷ್ಟ್ರ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆಗೆ ಹೆಸರಾದಂಥ ಒಂದು ರಾಜ್ಯ ಆಗಿರೋದ್ರಿಂದ ಆ ರಾಜ್ಯದ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸ್ಕೊಂಡಂಥವರು ಅಜಿತ್ ಪವಾರ್ ಅವರು ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಅವರು ಮತ್ತು ಅವ್ರ ಜೊತೆ ಯಾರ್ಯಾರು 6 ಜನ ಇವತ್ತು ಜೀವವನ್ನು ಅಸುನೀಗಿದೆ ಅವರೆಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿಯನ್ನು कोरलिಕ್ಕೆ ಬಯಸ್ತೇನೆ. महाराष्ट्रातले एक लोकनेते होते आणि महाराष्ट्राच्या कानाकोपऱ्याची माहिती असलेला, महाराष्ट्राच्या प्रश्नांची जाण असलेला अशा प्रकारचा हा नेता होता की ज्यांच्याबद्दल जनसामान्यांमध्ये प्रचंड मोठी आस्था होती. अजितदादा एक अतिशय संघर्षशील अशा प्रकारचं नेतृत्व होतं.